रास्ते केड़े हाँ, उधर चिता है उधर चीता है। लेकिन देखने को ही डर लगता है। हाँ हाँ ನಿಮಿಷ ಡೋಸ್ ಆಯ್ತು ಗುರು ಸಿಕ್ಕಾಪಟ್ಟೆ ಇಲ್ಲಿ ನೋಡಿ ಇಟ್ಗಂಡೆ ಸುಡ್ತಿದ್ದಾರೆ. ಇಟ್ಗಂಡೆ ಹುಟ್ಟಿ ಅದ್ರೊಳಗೆ ಬೂದಿ ಹಾಕ್ತಾರೆ. ಬೂದಿ ಅಂದರೆ ಇಲ್ಲಿ ಜೊಳ್ಳು ಇದೆ ನೋಡ್ರಿ, ಭತ್ತದ ಜೊಳ್ಳು, ಇದನ್ನು ಹಾಕ್ತಾರೆ ಅದರೊಳಗೆ. ಪೂರ ಸುಟ್ಟ ಮೇಲೆ ಕೆಂಪು ಹಾಕ್ತಾವೆ. ನಮಸ್ಕಾರ ಶರಣು, ನಮಸ್ಕಾರ ಎಲ್ರಿಗೂ. ಯಾನ ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಸ್ಯಾನೇನ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ದಿನ ಈ ಸಂಜೆ ಕ್ಯಾಂಪಿಗೆ ಹೊರಡ್ತಿದ್ದೀನಿ. ಎಲ್ಲಿ ಅಂದರೆ ಇಲ್ಲಿ ಒಂದು ಡ್ಯಾಮ್ ಬರುತ್ತೆ, ಆ ಡ್ಯಾಮ್ ಪಕ್ಕ ಹೊರಡ್ತಿದ್ದೀನಿ ಇವತ್ತು. ಏನು ಹಿಂದಕ್ಕೆ ನೋಡ್ತಿದ್ರಲ್ಲ, ಈ ಬೆಟ್ಟದಲ್ಲಿ ಇವತ್ತು ನನ್ನ ಕ್ಯಾಂಪು. ಈ ಜಾಗದ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ, ಆದರೂ ಹೊರಡ್ತಿದ್ದೀನಿ. ಆದರೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಒಂದು ಗೊತ್ತು. ಬನ್ನಿ ಇವತ್ತಿನ ಸಂಚಿಕೆ ಇಲ್ಲಿಂದ ಶುರು ಮಾಡೋಣ. ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ. ಇವಾಗ ನೋಡ್ತಿದ್ರೆ ಇದೇ ಬೆಟ್ಟದಲ್ಲಿ ಇದರ ಆ ಕಡೆ ಹಸಿ ನೋಡ್ಬೇಕು, ನನಗೂ ರೂಟ್ ಗೊತ್ತಿಲ್ಲ. ಬನ್ನಿ ಇವತ್ತಿನ ಕ್ಯಾಂಪ್ನ ಎಲ್ಲಿ ಟೆಂಟ್ ಎಲ್ಲ ಹಾಕೋದು ನನಗೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಇಲ್ಲಿಂದ ಹೆಂಗೆ ಹೋಗೋದು ಬನ್ನಿ ನೋಡೋಣ. ದಾರಿ ಹುಡುಕಂತ ಹೋಗೋಣ. ಎಲ್ಲಿ ನೋಡಿದ್ರು ಸಮದಟ್ಟ ಪ್ರದೇಶ ಕಾಣ್ತಿಲ್ಲ ಕ್ಯಾಂಪ್ ಹಾಕೋಕ್ಕೆ. ಈಗ ಸಮದಟ್ಟ ಪ್ರದೇಶ ಹುಡುಕ್ಬೇಕು, ಅದೇ ಟಾಸ್ಕ್ ಈಗ. ಈ ಡ್ಯಾಮಿನ ಗೇಟ್ ಇದೆ ಪಕ್ಕದಲ್ಲೇ, ಅಲ್ಲಿಗಂತೂ ಹೋಗಿ ಪರ್ಮಿಷನ್ ಇರಲ್ಲ. ಲಾಸ್ಟ್ ಇಯರ್ ಕ್ಯಾಂಪ್ ಹಾಕಿದ್ದು, ಅದು ಬಿಟ್ಟರೆ ಈ ವರ್ಷ ಈ ಕ್ಯಾಂಪ್ ಏನಕ್ಕೆ ಹಾಕ್ತೀನಿ ಅಂದರೆ, ಹೀಗೆ ಜರ್ನಿ ಮುಂದೆ ಸಾಗಲಿ, ಹಿಂಗೆ ಯಾವಾಗಲೂ ಲೈಫಲ್ಲಿ ಈ ಥರ ಅಡ್ವೆಂಚರ್ಗಳನ್ನ ಮಾಡ್ತಿರಲಿ ಅಂಥೇಳಿ ನನಗೆ ನಾನೇ ಸಮರ್ಪಣೆ ಮಾಡ್ಕೊಳೋದು ಇದನ್ನು, ಈ ಕ್ಯಾಂಪ್ನ. ಯಾಕಂದರೆ ಇದು ಒಂದು ಸರಿ ಬಿಟ್ಟರೆ ಮುಗೀತು, ಈ ಥರ ಜರ್ನಿ ಹೋಗೋಕ್ಕಲ್ಲ. ಅದಕ್ಕೆ ಅಂದರೆ ಲಾಸ್ಟ್ ವರ್ಷದ ಕೊನೆಯ ಕ್ಯಾಂಪ್ ಏನಕ್ಕೆ ಮಾಡ್ತೀನಿ ಅಂದರೆ, ಮತ್ತೆ ಮುಂದೆ ಕ್ಯಾಂಪ್ ಮಾಡ್ತೀನಿ ಅಂತ. ನಾನು ಡ್ಯಾಮ್ ಕಾಣ್ತಿದ್ದೆ ನೋಡಿ. ಊರಿನ ರಸ್ತೆ ಕೆಳದೆ ಹಿಂಗೆ ರಸ್ತೆ ಪಾಡ, ಹಿಂಗೆ ರಸ್ತೆ ಹುಡ್ಕೊಂತ ಬೆಟ್ಟ ಹತ್ಬೇಕಂತ ಹೇಳ್ಯಾರ. ಆಯಿತು ನೋಡಿ, ಬೆಟ್ಟ ಟ್ರಕ್ ಮಾಡೋ ರಸ್ತೆನೂ ಗೊತ್ತಿಲ್ಲ, ಹುಡ್ಕೊಂತ ಹತ್ಬೇಕು. ಮಜಾ ಇದೆ. ಯಾಕಂದರೆ ಮೇಲೆ ಹೋದರೆ ಮಾತ್ರ ವ್ಯೂ ಕಾಣುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ ನಾನು ಎಲ್ಲಿದ್ದೀನಿ ಅಂತ. ಟೈಮ್ 4:30, 5 ಗಂಟೆ ಒಳಗೆ ನಾನು ಟೆಂಟ್ ಪಿಚ್ ಮಾಡೋ ಜಾಗದಲ್ಲಿ ಇರಬೇಕು. ಅದು ಸುಲಭ ಇಲ್ಲ ಅಂತ ಇದೆ ಗೊತ್ತಾಗ್ತಿದೆ ಇವಾಗ. ಒಂದು ಡ್ಯಾಮ್ ಕಾಣ್ತಿದೆ ಅಲ್ಲಿ. ಕ್ಯಾಂಪಿಂಗ್ ಬಂಡಿ ಇಲ್ಲಾಂದರೆ ಅಲ್ಲೇನು ಕಾಣ್ತಿದೆ, ಅಲ್ಲಿ ಲೆವೆಲ್ ಇದೆ ಅನಿಸುತ್ತೆ. ಅಲ್ಲಿ ಈಗ ಕ್ಯಾಂಪ್ ಹಾಕದೆ ಸುಸ್ತಾಯಿದೆ ಗುರುವೆ. ಅಲ್ಲಿಂದ ಒಳಗೆ ಹುಡ್ಕಂತ ಇಲ್ಲಿ ನಾನು ಹತ್ತುತ್ತಿರೋ ಜಾಗ ಮಳೆಗಾಲದಲ್ಲಿ ಇಲ್ಲಿ ಸಾಕಷ್ಟು ನೀರು ಹರಿಯುತ್ತಿರುತ್ತೆ. ಹುಲ್ಲು ಹೆಂಗಿದೆ, ಕೊನೆಗೂ ಜಿಂಕೆ ನೋಡೋದಲ್ಲ, ನಿಮಗೆ ಕಾಣಿಸಲ್ಲ, ಒಳಗಡೆ ಹೋಯ್ತು. ಅಲ್ಲಿ ಮೇಯ್ದಿದೆ. ಇದು ಯಾವ ಥರ ಕಾಡು ಅಂದರೆ ಸ್ವಲ್ಪ ತಿಕ್ಕು ಫಾರೆಸ್ಟೇ, ಆದರೆ ಕಳೆದ್ರೆ ಈಸಿ ಅಂತ ದಾರಿ ಸಿಗಲ್ಲ, ಆ ಥರ ಫಾರೆಸ್ಟೇ. ಡ್ಯಾಮ್ ಹೇಗೆ ಕಾಣ್ತಿದೆ ಅಂತ. ನಾನು ಅಲ್ಲೆಲ್ಲ ಹೋಗಿ ಕ್ಯಾಂಪ್ ಹಾಕೋಣಂತಿದ್ದೆ, ಕೊನೆಗೂ ಆಗಲಿಲ್ಲ. ಕಷ್ಟ ಇದೆ ಅಲ್ಲಿ ಟ್ರಕ್ ಮಾಡೋದು. ಬಿಡಿಸ್ಬಿಟ್ಟೆ ಒಂದೇ ಸಲ ಪಾಚೆ.
ಬನ್ನಿ ನೋಡೋಣ. ಹಾಗೆ ಸ್ವಲ್ಪ ಮುಂದೆ ಇಲ್ಲೆಲ್ಲ ಏನಿದೆ ಇವಾಗಲೇ ಬೆಳಕಿದ್ದಲ್ಲಿ ಸ್ವಲ್ಪ ನೋಡಿ ವಿಚಾರಿಸ್ಕೊಂಬರೋಣ. ಈ ಥರ ಹುಲ್ಲಲ್ಲಿ ಹೋಗ್ಬೇಕಾರೆ ಮುಂದೆ ಗುಂಡಿ ಇರುತ್ತೆ, ನಮಗೆ ಗೊತ್ತಿರಲ್ಲ. ಕಾಲು ಇಟ್ಬಿಟ್ರೆ ಹಿಂಗೆ ಒಳಗೆ ಹೋಗ್ಬಿಟ್ರೆ ಕ್ಯಾಂಪ್ ಹಾಕೋಕ್ಕೆ ಮುಂಚೆ ಸುತ್ತಲೂ ಜಾಗನ ನೋಡ್ರಿ ಹೇಗಿದೆ ಅಂತ. ಅವಾಗ ನಿಮಗೆ ಒಂದು ಐಡಿಯಾ ಇರುತ್ತೆ, ಓ ಇಲ್ಲಿ ಹೀಗಿದೆ ಅಂತ. ಡೈರೆಕ್ಟಾಗಿ ಕ್ಯಾಂಪ್ ಹಾಕ್ಕೊಂಡು ಅಲ್ಲೇ ಮಕ್ಕೊಂಬಿಟ್ರೆ ಏನೂ ಗೊತ್ತಾಗಲ್ಲ ಸುತ್ತಲೂ ಏನಿದೆ ಅಂತ. ಇದು ಡ್ಯಾಮ್ ಹೀಗೆ ಹಿಡ್ಕೊಂಡು ಹೋದರೆ ರಾಜಮಂಚಿ ತಲುಪ್ತೀವಿ. ರಾಜಮಂಚಿ ಪಕ್ಕದ ಹತ್ರ ಒಂದು ಉದಯವಾಡಿ ಅಂತ ಒಂದು ಊರು ಬರುತ್ತೆ, ಆ ಊರಿಗೆ ತಲುಪ್ತೀವಿ. ಅದು ಈ ಬೆಟ್ಟದ ಆ ಕಡೆ ಇದೆ. ಹಾಗೆ ನಾವು ಇನ್ನೂ ಒಳ್ಳೆ ವ್ಯೂ ಪಾಯಿಂಟಿಗೆ ಹೋಗ್ಬೇಕಂದ್ರೆ ಅಥವಾ ನೀರು ಹತ್ರ ಹೋಗ್ಬೇಕಂದ್ರೆ ಬೇಡ ಅನ್ನಿಸ್ತು, ಯಾಕೋ ಟೈಮ್ ಇಲ್ಲ, ಬೇಡ ಅನ್ನಿಸ್ತು. ಎಷ್ಟು ಸಾಕು ಇವತ್ತು ಫೈರ್ ಕ್ಯಾಂಪ್ ಹಾಕೋಕ್ಕೆ. ಏನೋ ಸೌಂಡ್ ಆಯ್ತು ಏನಂತ ನೋಡಿರಿ, ಮತ್ತೆ ಜಿಂಕೆಗಳು ಹೋದ್ವು ಈ ಕಡೆ. ನೋಡ್ತಿದ್ದಂಗೆ ಪಾಸ್ ಆದ್ವು. ಜಿಂಕೆಗಳು ಕೂಡ ಇದಾವೆ ಇಲ್ಲಿ. ಜಿಂಕೆ ಇದಾವೆ ಅಂದ್ರೆ ನರಿ ತೋಳನೂ ಇರ್ಬೋದು ಅನಿಸುತ್ತೆ. ಚೆನ್ನೈ ತಮಿಳ್ನಾಡಲ್ಲೆಲ್ಲ ಚಂಡಮಾರುತ ಬೀಸಿ ಸೈಕ್ಲೋನ್ ವೆದರಿಂದ ತುಂಬ ಹಾನಿಯಾಗಿದೆ. ಗುಡ್ಡ ಎಲ್ಲ ಕುಸಿದಿದೆ, ತುಂಬ ನಷ್ಟ ಆಗಿದೆ. ಅದರ ಕ್ಲೈಮೇಟು ಇಲ್ಲೂ ಕೂಡ ಬದಲಾಗಿದೆ. ಇಲ್ಲೂ ಕೂಡ ಮಳೆ ಮೋಡ ಆಗಿದೆ ಸ್ವಲ್ಪ. ಇವತ್ತು ಸೂರ್ಯನೇ ಕಾಣಲಿಲ್ಲ, ಆದರೆ ಜಲ್ದಿ ಮುಳುಗಿದ ಅನ್ಕೊಳ್ರಿ. ಸೂರ್ಯನೇ ಕಾಣಲಿಲ್ಲ ಇವತ್ತು. ಮಾತ್ರ ಫುಲ್ಲು ನಿಶಬ್ದ ಇದೆ. ನೋಡೋಣ ರಾತ್ರಿ ಹೇಗಿರುತ್ತೆ ಇಲ್ಲಿ. ನಾನು ಇನ್ನೊಂದು ಸ್ವಲ್ಪ ಖಾಲಿ ಜಾಗದಾಗ ಹಾಕ್ಬೇಕಿತ್ತು ಕ್ಯಾಂಪ್ನ. ಪರವಾಗಿಲ್ಲ, ಇದು ಬೆಟ್ರ್. ಇಲ್ಲಿಂದ ವ್ಯೂ ಚೆನ್ನಾಗಿದೆ. ಇಲ್ಲಿರೋದು ಡ್ಯಾಮು. ಮೋಸ್ಟ್ಲಿ ಡ್ಯಾಮರ್ ಏನಾರು ಇಲ್ಲಿ ಯಾರು ಇದ್ದಾರೆ ಅಂತ ಹುಡ್ಕೊಂಬಂದ್ರು ಬರ್ಬೋದು. ಆದರೆ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಕ್ಯಾಂಪ್ ಹಾಕ್ಬೋದು, ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ಲ ಈ ಥರ ಜಾಗಗಳಲ್ಲಿ. ಇಲ್ಲಿಂದ ಕಡಲೆಕಾಯಿ ತಿಂತಿದ್ದೀನಿ, ಒಳ್ಳೆ ಟೈಮಿಗೆ ಸಿಕ್ತು ಇವತ್ತು. ಆಗಲೇ ಒಂದು ಪ್ರಾಣಿ ಸೌಂಡ್ ಕೇಳಿದ್ದೀನಿ, ಕಡ ಅಂತಾರಲ್ಲ ಅದ್ರ ಸೌಂಡ್ ಕೇಳಿದ್ದೀನಿ. ನೋಡೋಣ ಇನ್ನು ಯಾವ್ಯಾವ ಕೇಳಿಸ್ತವೋ. ಹಂಗೆ ಅನ್ಸಿದ ಮಟ್ಟಿಗೆ ಜಿಂಕೆ ಬಿಟ್ಟರೆ ಇನ್ನು ಯಾವ ಇರಲ್ಲ ಅನ್ಕೊಂತೀನಿ. ಒಂದು ಡ್ಯಾಮ್ ಇದೆ. ಇಲ್ಲಿಂದ ನೀವು ನೋಡ್ರಿ ಫುಲ್ಲು ಫಾರೆಸ್ಟ್ ಇರೋದು, ಅಂದರೆ ಫುಲ್ ಹಿಲ್ಸ್ಗಳು, ಹಿಲ್ಸ್ ಹತ್ರ ಇರೋ ಫಾರೆಸ್ಟ್. ಇಲ್ಲಿ ಭಾಳ ವಾಟರ್ ಫಾಲ್ಸ್ ಇದಾವೆ. ಅಂದರೆ ನಾನು ಮಳೆಗಾಲ ನಿಂತಿತ್ತು, ಆಲ್ಮೋಸ್ಟ್ ಮಳೆ ಕಮ್ಮಿ ಆಗಿತ್ತು, ಅವಾಗ ಹೋಗಿದೆ. ಇಲ್ಲಿ ಮಳೆ ಇದ್ದ ಸಿಕ್ಕಾಪಟ್ಟೆ ನೀರಿರುತ್ತೆ. ಈ ಫಾಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅಂದರೆ ಟ್ರಕ್ ಬಹು ಜನ ಇದನ್ನೇ ಸರ್ರೆ ಕಟ್ ಮಾಡಿ ತಿಂದು ಸುಟ್ರೆ ಆಯಿತು. ಈಗ ಇಲ್ಲೊಂದು ಪ್ಲೇಸ್ ಇದೆ, ವಲ್ವನ್ ಕೇವ್ ಅಂತ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಏನಿಲ್ಲ, ಅಲ್ಲಿ ಗುಹೆ ಇದೆ ಒಂದು, ಅಲ್ಲಿ ಒಳಗಡೆ ಕಲ್ಲಿಂದ ಏನೇನೋ ಇದೆ. ನಾಳೆ ಹೋಗಿ ನೋಡೋಣ. ಎಲ್ಲರಿಗೂ ಶುಭರಾತ್ರಿ. ಓಕೆ, ಗುಡ್ ನೈಟ್ ಎಲ್ರಿಗೂ, ಶುಭರಾತ್ರಿ. ದೂರ ಅಂದ್ರೆ ಒಂದು ಹತ್ರದಲ್ಲೇ ಕೇಳಿಸ್ತಾನೆ ಕಳ್ರಿ, ಜೋರ ಶಬ್ದ ಬಂತು. ಅಂದ್ರೆ ಒಂದು ನಿಮಿಷ ಡೋಸ್ ಆಗುತ್ತೆ ಗುರು, ಸಿಕ್ಕಾಪಟ್ಟೆ. ಇಲ್ಲಿ ಜಿಂಕೆಗಳಿದಾವು. A few moments later. ಶುಭ ಮುಂಜಾನೆ 7 ಗಂಟೆ ಆಗಿ ಬಂದಿದೆ. ಮಳೆ ಮೋಡ ನೋಡ್ರಿ ಹಿಂಗಿದೆ, ಫುಲ್ಲು ಮಳೆ ಮೋಡ ಆಗ್ಬಿಟ್ಟಿದೆ ಅನ್ಕೊಳ್ರಿ. ನಿಜವಾಗ್ಲೂ ಸೊಳ್ಳೆಗಳನ್ನ ರಾತ್ರಿ ಮಲ್ಗೆ ಇಲ್ಲ ನಾನು. ಸಿಕ್ಕಾಪಟ್ಟೆ ಗಾಳಿ, ಫುಲ್ಲು ಹುಲ್ ಸೌಂಡ್ ಎಲ್ಲ ವಾರಿ. ನೈಟ್ ಹೊತ್ತು ಈ ಕಡೆಯಿಂದ ಸ್ವಲ್ಪ ಸೌಂಡು ಶಬ್ದ ಭಾಳ ಆಗ್ತಿತ್ತು ಈ ಕಡೆ ಸೈಡು. ಇಲ್ಲೊಂದು ಅರ್ಧ ಗಂಟೆ ಇಲ್ಲೇ ವೆಯ್ಟ್ ಮಾಡಿ ಇಲ್ಲಿಂದ ಕೆಳಗಿಳಿತೀನಿ. ಇನ್ನೊಂದು ಸ್ವಲ್ಪ ಬೆಳಕು ಬೀಳ್ಬೇಕು. ನೈಟ್ ಇಲ್ಲಿಂದ ಭಾಳ ಸೌಂಡ್ ಆಗ್ತಿತ್ತು. ಏನೋ ಮಾಡೋಕ್ಕಾಗಲ್ಲ, ಸೌಂಡ್ ಅಂದರೆ ಸುಮ್ಮನೆ ಮಕ್ಕೋಬೇಕಾಗ್ತಿತ್ತು. ಎಲ್ಲರಿಗೂ ಶುಭ ಮುಂಜಾನೆ. ಫೈರ್ ಕ್ಯಾಂಪ್ ಹಾಕ್ಬೇಕು ಅನ್ಸೈತೆ, ಆದರೆ ಸಿಕ್ಕಾಪಟ್ಟೆ ಗಾಳಿ ಇದೆ. ಹಾಕಿದರೆ ಹುಲ್ಲು ಹತ್ಕಂತ ಹೋಗ್ಬಿಡ್ತೈತೆ ಅನ್ಕೊಳ್ರಿ. ಬಟ್ ಇಲ್ಲಿಂದ ಫಾರೆಸ್ಟು ಕ್ರೇಜಿ ಇದೆ.
ಮುಕ್ಕಾಲೇನು ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ. ಅವ್ರು ಹೇಳ್ತಿದ್ರೆ ಇಲ್ಲಿ लकड़ा लेने के लिए आया है. ಹಾಂ ಕಾಡಂದಿ ನೋಡಾರಂತೆ, ಮೊಲಗಳು ನೋಡಾರಂತೆ, ಜಿಂಕೆ ನೋಡಾರಂತೆ. ಬೈ ಚಿರತೆ ಚೀತಾ चीता नहीं, चीता उधर है वो पहाड़ में. ಬಾ ಬಾಜು हाँ. ರಾಜಮಚ್ಚಿ. राजमाती नहीं, राजमाती इधर आया. ಹಾಂ उधर वो सिरौटा डैम है ना. ಹಾಂ ಸಿರೋಟ हाँ, उधर चीता है. ಉದರ್ ಚೀತಾ उधर वो टाकवा से आएगा ना, उधर से हाँ उधर दिखाएगा हाँ हाँ चीता. लेकिन देखने को ही डर लगता है. हाँ हाँ आप देखा भाई चीता? हाँ, हमने देखा था, घूमने गया था वैसा ही पार्टी के लिए, हाँ तभी देखा था. वो वैसा जगह अच्छा वाला जगह था, उधर सोया था हाँ हाँ दिन में, हाँ धूप में सोया था, तभी दिखाया. ಇಲ್ಲಿ ಕಾಡಂದಿ, ಜಿಂಕೆ, ಚಿರತೆ ಅದಾವಂತೆ. ಅಂದರೆ ಇಲ್ಲಿಂದ ಪಕ್ಕದ ಡ್ಯಾಮ್ ಇದೆ ಒಂದು, ಶಿರೋಟ ಡ್ಯಾಮ್ ಅಂತ, ಅಲ್ಲಿ ಚಿರತೆಗಳಿದಾವಂತೆ. ಬಿಟ್ರೆ ಮೊಲ, ಈ ಥರ ಸಣ್ಣ ಪುಟ್ಟ ಪ್ರಾಣಿಗಳಿದಾವೆ. ನನಗೆ ನಿನ್ನೆ ರಾತ್ರಿ ತುಂಬ ಸೌಂಡ್ ಬರ್ತಿತ್ತು. ಅದು ಒಂದು 2-3 ಸರಿ ಏನೋ ಕೇಳಿದೆ. ಒಂದು ಸರಿ ನಾನು ರೆಕಾರ್ಡ್ ಮಾಡಿದ್ದೀನಿ, ಆ ಸೌಂಡ್ನ ಕೇಳಿಸ್ತೀನಿ ನಿಮಗೆ. ಜಾಗ ಮಾತ್ರ ಕ್ರೇಜಿ ಇದೆ. ಓಕೆ, ಅಲ್ಲಿ ಮುಂದೆ ಇಲ್ಲಿ ರಸ್ತೆ ಇದೆ ಅಂತೆ, ಹಿಂಗಾಗಿ ಆ ಡ್ಯಾಮ್ ಪಕ್ಕ ಹೋಗೋಣ. ರಾತ್ರಿ ಹೊತ್ತು ಇಲ್ಲಿ ಜಿಂಕೆ, ಕಾಡ, ಸರಂಗ ಅಂತಾರಲ್ಲ, ಅವು ಜಾಸ್ತಿ ಇದಾವೆ ಇಲ್ಲಿ. ಡೇ ಹೊತ್ತು ಕಾಣಿಸಲ್ಲ ಅಂತ ಯಾರಿಗೂ, ಆದರೆ ರಾತ್ರಿ ಹೊತ್ತು ತುಂಬ ಅಡ್ಡಾಡ್ತಾವಂತೆ. ಇಲ್ಲಿ ಪಕ್ಕಕ್ಕೆ ಡ್ಯಾಮ್ ಇದೆ, ಏನು ಡ್ಯಾಮ್ ಇದೆ, ಅಲ್ಲಿ ನೀರು ಕುಡಿಯೋಕೆ ಬರ್ತಾವಂತೆ. ಚಿರತೆ ಇದಾವಂತೆ. ಇಲ್ಲಿಂದ ಶಿರೋಟ ಅಂತ ಕರೀತಾರೆ, ಶಿರೋಟ ಡ್ಯಾಮ್ ಹತ್ರ ಇದಾವೆ, ಅದು ಇಲ್ಲೇ ಪಕ್ಕದಲ್ಲೇ ಬರುತ್ತೆ. ಹಿಂಗೆ ನಡ್ಕೊಂಬಂದಿದ್ರಿ, ಇಲ್ಲಿ ಕ್ಯಾಂಪ್ ಮಾಡ್ಬೋದಿತ್ತು ಇವರು. ಇದ್ರಾಗ ಒಂದು ಹಣ್ಣು ಬಿಡುತ್ತೆ, ಅದು ಇದೇನು ಅಂತ ಗೊತ್ತಾಗಿಲ್ಲ. ಪಾಪಸ್ಕಳ್ಳಿ ಅಂತಾರಲ್ಲ, ಇದು ಹೌದು ಅಲ್ಲ ಗೊತ್ತಾಗಿಲ್ಲ. ಈಗೇನು ನೋಡ್ತಿದ್ರೆ, ಇದು ಒಲ್ಬನ್ ಡ್ಯಾಮು. ಇದರ ಓನರು ಟಾಟಾದವರು, ಟಾಟಾ ಪವರ್ ಗೆಸ್ಟ್ ಹೌಸ್ ಅಲ್ಲೇನೋ ಬರುತ್ತೆ. ಡ್ಯಾಮ್ ಅಲ್ಲಿದೆ ನೋಡ್ರಿ. ಈ ಡ್ಯಾಮು ಸುತ್ತಮುತ್ತ ಹಳ್ಳಿಗೆ ನೀರು ಸರಬರಾಜು ಮಾಡುತ್ತೆ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಶುಭವಾಗಲಿ. ಶರಣ.